ಕರ್ನಾಟಕದಲ್ಲಿ KRS ಪಕ್ಷ ಎಷ್ಟೊಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ. ಹಾಲಿ ಸರ್ಕಾರ ಇದನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿದೆಯಾ? ಮಾಡ್ತಿದೆ ಅಂತ ಅರ್ಥ. ಗೃಹ ಸಚಿವರೇ, ಯಾವ ಒಂದು ಆದೇಶವನ್ನು ಹೊರಡಿಸ್ತಾ ಇದ್ದೀರಿ ನೀವು? ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋಗಳನ್ನು ನೀವು ಮಾಡಬಹುದು ಅಂತ. ನಂತರ ಅದು ಕೂಡ ಹೇಳಿದೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಲ್ಲಿ ಆಡಿಯೋ ವಿಡಿಯೋ ಎಲ್ಲ ಇರಬೇಕು, CC ಕ್ಯಾಮ್ರಾ ಕಂಪಲ್ಸರಿ ಅಂತ. ಅಂದ್ರೆ ಇಲ್ಲಿ ಭ್ರಷ್ಟಾಚಾರ ಪ್ರಶ್ನೆ ಮಾಡಿದವರು ಅಪರಾಧಿಗಳಾಗ್ತಾರ? KRS ಪಕ್ಷ ಎಷ್ಟೊಂದು ಹೋರಾಟ ಮಾಡ್ತಾ ಇದೆ. ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಎಷ್ಟೊಂದು ಜನಪರ ಕಾಳಜಿ ಇದೆ ಅವರಿಗೆ. ಸರ್ಕಾರ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಯಾರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು FIR ಮಾಡೋರು? ಏನಿದು? ಏನು ಆಡಳಿತ? ಯಾವ ಆಡಳಿತವನ್ನು ನೀವು ನಡೆಸ್ತಾ ಇದ್ದೀರಿ? ಪ್ರಶ್ನೆ ಮಾಡಬೇಕಾಗ್ತದೆ. ಹೈವೇ ಮೇಲೆ ಅನೇಕ ವಾಹನಗಳನ್ನು ತಡೆದು ಸರ್ಕಾರಿ ಏನು ವಾಹನಗಳಿವೆ ಅದು ದುರುಪಯೋಗ ಆಗ್ತಾ ಇದೆ ಅಂತ ತಡೆದಿದ್ದಾರೆ. ಗಂಡ ಹೆಂಡತಿಯನ್ನು ಕೂಡಿಸ್ಕೊಂಡು ಏನೋ ಬೇರೆ ಬೇರೆಯವ್ರನ್ನ ಕೂಡಿಸ್ಕೊಂಡು ಸರ್ಕಾರಿ ವಾಹನದಲ್ಲಿ ಹೋಗುವಂಥ ಹೊತ್ತಿನಲ್ಲಿ ಅವರನ್ನು ತಡೆದ ತಪ್ಪಾಯ್ತಾ? ನಿಮಗೆ ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತಾ? ತಪ್ಪು ಯಾವುದು, ಸರಿ ಯಾವುದು? ಕಾನೂನಿದೆ, ಕಾನೂನು ವ್ಯಾಪ್ತಿ ಮೀರಿ ಯಾವುದು ಕೆಲಸವನ್ನ KRS ಪಕ್ಷದವರು ಮಾಡ್ತಾ ಇಲ್ಲ. ನಮ್ಮ ಸಂಪೂರ್ಣ ಮಾತ್ರ ಬೆಂಬಲ KRS ಪಕ್ಷಕ್ಕೆ ಇದೆ. ಯಾಕಂದ್ರೆ ಅವ್ರ ಹೋರಾಟ ನಾವು ನೋಡಿದ್ದೇವೆ. ಅನ್ಯಾಯ ವಿರುದ್ಧ ಹೋರಾಟ. ಎಲ್ಲೋ ಮಾಲ್ ಮುಂದೆ ಸರ್ಕಾರಿ ವಾಹನ ನಿಂತಿತ್ತಂದ್ರೆ ಇಲ್ಲೇ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಸರ್ಕಾರ ಏನು ಅವಧಿಯಲ್ಲಿ ಅಂದ್ರೆ 10 ಗಂಟೆಯಿಂದ 6 ಗಂಟೆವರೆಗೆ ಅವಧಿಯಲ್ಲಿ ನೀವು ಯಾಕೆ ಇಲ್ಲಿ ಬಂದ್ರಿ ಪ್ರಶ್ನೆ ಮಾಡೋ ತಪ್ಪ? ಎಲ್ಲರೂ ಪ್ರಶ್ನೆ ಮಾಡಬೇಕು, ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ವಾಹನವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಕೂಗಿ ಎಬ್ಬಿಸಿದ್ದಾರೆ ಯಾರು? KRS ಪಕ್ಷದವರು. ಪ್ರತಿಯೊಂದು ಕಚೇರಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು? KRS ಪಕ್ಷದವರು. ಎಷ್ಟೋ ಕಚೇರಿಗಳಲ್ಲಿ ಅವ್ಯವಹಾರ ನಡೆದಿದ್ದ ಮರಳಿ ದುಡ್ಡನ್ನು ವಸೂಲಿ ಮಾಡಿ ಕೊಟ್ಟಿದ್ದಾರೆ. ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ಅವ್ಯವಹಾರವನ್ನು ತಡೆಗಟ್ಟಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಅಲ್ಲಿ ನ್ಯಾಯದ ತೂಕದ ಯಂತ್ರವನ್ನು ಚೆಕ್ ಮಾಡಿದ್ದಾರೆ. ವಾಹನ ದುರ್ಬಳಕೆ ಅಷ್ಟೇ ಅಲ್ಲ, ಅಧಿಕಾರ ದುರ್ಬಳಕೆ. ಪ್ರಶ್ನೆ ಮಾಡಿದ್ರೆ ತಪ್ಪ? ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತೇವೆ. KRS ಪಕ್ಷದವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ನೀವು ಉತ್ತರ ಯಾಕೆ ಕೊಟ್ಟಿಲ್ಲ? ಮತ್ತೆ ಆ ಪಕ್ಷದ ಎಷ್ಟು ನಿಷ್ಠಾವಂತ ಕಾರ್ಯಕರ್ತದ ಅಂದ್ರೆ ಊರಲ್ಲಿ ಯಾರಾದರೂ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ಬೇಕಂತ ವಿಚಾರ ಮಾಡಿದಾಗ KRS ಪಕ್ಷ ಸೇರ್ತಾ ಇದ್ದಾರೆ. ನಮಗೆ ಅನೇಕ ಕಡೆಗಳಿಂದ ಕರೆಗಳು ಬರ್ತಾ ಇದ್ದಾವೆ. KRS ಪಕ್ಷ ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಮಾಡ್ತಾ ಇದೆ ಅಂತ, ಸಾರ್ವಜನಿಕರ ಪ್ರೀತಿಗೆ ಪಾತ್ರ ಆಗಿದೆ. ಸರ್ಕಾರ ಯಾಕೆ ಗಡ ನಡುಗ್ತಾ ಇದೆ ಅಂತಂದ್ರೆ ಎಲ್ಲಿ 7-8 ಸೀಟ್ ಬಂದ್ರೆ ಏನು ಪರಿಸ್ಥಿತಿ ಆದಿತ್ತು ಅಂತ. ಅಂದ್ರೆ ಹೋರಾಟಗಾರರು MLA ಆಗಬಾರ್ದಾ? ರವಿಕೃಷ್ಣ ರೆಡ್ಡಿ ಅವರು ಹೋರಾಟ 30 ವರ್ಷದ ನಿರಂತರ ಹೋರಾಟ. ಅಮೆರಿಕದಿಂದ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಮೊದಲು ಆಮ್ ಆದ್ಮಿ ಪಕ್ಷದಲ್ಲಿದ್ದರು. ಅವರು ರಾಜ್ಯಾಧ್ಯಕ್ಷ ಇದ್ರು, ಅದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವ್ರಿಗೆ ಗೊತ್ತಾಯ್ತು ನಾನೇ ಒಂದು ಹೊಸ ಪಕ್ಷ ತೆಗಿಬೇಕಂತ ಹೊಸ ಪಕ್ಷ ತೆಗೆದ್ರು. ಕಳೆದ 10 ವರ್ಷಗಳಿಂದ ಎಂಥ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರನ ಬಿಟ್ಟಿಲ್ಲ ಅವರು. ಯಾವ ಸರ್ಕಾರ ಅಧಿಕಾರಿಗಳನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳೋದಿಲ್ಲ ಅಂಥವ್ರನ್ನ ಜನಸಾಮಾನ್ಯ ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ಜನರ ಟ್ಯಾಕ್ಸ್ ಹಣ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆಗಳಲ್ಲಿ ನಂಬರ್ 1 ಭ್ರಷ್ಟಾಚಾರ ನಡೆದಿದೆ. ಇದು ನಮ್ಮ ವರದಿ ಅಲ್ಲ, ಇಂಟರ್ನ್ಯಾಷನಲ್ ವರದಿ, ಇದು ನ್ಯಾಷನಲ್ ವರದಿ. ಇದು ಪ್ರಥಮ ಭ್ರಷ್ಟಾಚಾರ ಎಲ್ಲಿದೆ ಅಂದ್ರೆ ಪೊಲೀಸ್ ಠಾಣೆಗಳಲ್ಲಿ. ನಂತರ 10 ಇಲಾಖೆಗಳಲ್ಲಿ ನಂತರ ಬರ್ತವೆ. ಅಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಏನೋ ಒಂದು ಆದೇಶ ಹೊರಡಿಸಿದ್ರು ಕೂಡ ಅದು ಆದೇಶ ತಪ್ಪು ಒಪ್ಪೋ ಅದು ಕಾನೂನು ಮೀರಿ ವ್ಯಾಪ್ತಿಯನ್ನು ನಾವು ಮಾತಾಡೋದಿಲ್ಲ. ಆದರೆ KRS ಪಕ್ಷದ ಯುವಕರು ಎಂಥ ಹೋರಾಟಗಾರರು, ಎಲ್ಲರ ಮುಖವನ್ನು ನೋಡ್ರಿ, ಹೋರಾಟದ ಕಿಚ್ಚಿದೆ. ಮತ್ತು ಜನಸಾಮಾನ್ಯರಿಗೆ ಅದು ಬೇಕಾಗಿದೆ. ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ತಾ ಇಲ್ಲ ಅಷ್ಟೇ. ಆದರೆ ಆ ಪಕ್ಷದ ಹೋರಾಟಗಾರರು ಎಲ್ಲ ಯುವಕ ಪಡೆ ಇದೆ. ಮತ್ತು ಅವರ ದೇಶದ ಬೆನ್ನೆಲುಬು, ಅವರೇ ದೇಶವನ್ನು ಸುಧಾರಣೆ ಮಾಡೋರು, ಅವರೇ ರಾಜಕೀಯ ಕೊಳೆಯನ್ನು ತೊಳೆದು ಹಾಕೋರು. ಅಂಥವ್ರ ಮೇಲೆ ನೀವು ಕಣ್ಣಿಟ್ಟಿದ್ರೆ ಎಷ್ಟು ತಪ್ಪದು?
ಯಾರು ಮಾಡೋದಿಲ್ಲ, ಬೇರೆಯವ್ರು ಯಾರು ಮಾಡೋದಿಲ್ಲ, ಇಂಥ ದುಸ್ಸಾಹಕ್ಕೆ ಕೈ ಹಾಕೋದಿಲ್ಲ. ಎಲ್ಲ ಸುಮ್ಮನೆ ಇರ್ತಾರೆ, ಎಲ್ಲ ಸ್ವಾರ್ಥಿಗಳು. ಯಾರು ಸರ್ಕಾರಿ ವಾಹನಗಳನ್ನು ತಡೆಗಟ್ಟಿದ್ರಿ, ಇಲ್ಲಿ ಯಾಕಪ್ಪ ಅಂತ ಕೇಳಿದ್ರಿ ಮಾರ್ಕೆಟ್ದಲ್ಲಿ, ಅಥವಾ ಎಲ್ಲಿಯಾದರೂ ಒಂದು ಜಾತ್ರೆಗೆ ತೆಗೆದುಕೊಂಡು ಹೋಗ್ತಾರೆ, ಮದುವೆಗೆ ತೆಗೆದುಕೊಂಡು ಹೋಗ್ತಾರೆ, ತಮ್ಮ ಸಮಾರಂಭಗಳ ವೈಯಕ್ತಿಕ ಸಮಾರಂಭಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಅಂಥವ್ರನ್ನ ತಡೆಗಟ್ಟೋದು ತಪ್ಪ? ನಾವು ಕೂಡ ಅನೇಕ ವರದಿಗಳನ್ನು ಮಾಡಿದ್ದೇವೆ. ರಿಲಯನ್ಸ್ ಮಾಲ್ ಮುಂದೆ ನಿಂತಂಥ ವಾಹನಗಳ ವಿಡಿಯೋಗಳು ಮಾಡಿದ್ದು, ನಂಬರ್ ಕಳಿಸು, ಏನೂ ಇಲ್ಲ, ಆ್ಯಕ್ಷನ್ ಇಲ್ಲ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅವರ ಇದನ್ನು ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ಯಾರು ಸರ್ಕಾರಿ ಅಧಿಕಾರಿಗಳು ವಾಹನಗಳನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದು ಜಿಲ್ಲಾಧಿಕಾರಿಗೆ ಸಂಬಂಧಿಸಿದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಇಂಥ ಹಗರಣಗಳು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇವೆ. ಮಾಲ್ಗಳ ಮುಂದೆ ಹೋಗಿ ನಿಲ್ರಲ್ಲ, 50 ವಾಹನದಾಗ ಇವ್ರದೊಂದು ವಾಹನ ಇರತೈತೆ. ಅದು ಇಲ್ಲಿ ಯಾಕಂದ್ರೆ ಇಲ್ಲಿ ಹಾದಿ ಅಂತ ಹೋಗೋತ್ತಿನಲ್ಲಿ ನಾವು ಡ್ಯೂಟಿ ಮೇಲೆ ಇದ್ದೇವೆ, ಅದಕ್ಕೆ ನಾವು ಇಲ್ಲಿ ಡ್ಯೂಟಿಯನ್ನು ಮಾಲ್ ಮುಂದೆ ಡ್ಯೂಟಿ ಇರ್ತೈತಾ, ಹೋಗುವಂಥಲ್ಲಿ ಟೈಮ್ ಆಗಿತ್ತಂತ ಏನೋ ಸಾಮಾನು ತರಬೇಕಾಯ್ತು, ಒಳಗೆ ಹೋದ್ರಂತ 5-6 ಕಡೆ ನಾವು ಹಿಡಿದು ಕೊಟ್ಟಿದ್ದು. ಆದರೂ ಏನೂ ಕ್ರಮನೇ ಇಲ್ಲ. ವಿಡಿಯೋ ಡೈರೆಕ್ಟ್ ಲೈವ್ ಮಾಡಿದ್ದು ಅಂದರೆ ಏನು ಆಡಳಿತ ಹೆಂಗೆ ನಡೆದಿದೆ? ಈ ಕಡೆ ಸರ್ಕಾರಿ ಅಧಿಕಾರಿಗಳು ಹದ್ದುಬಸ್ತಿನಿಲ್ಲ, ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿವಿಲ್ ಪ್ರಕರಣಗಳನ್ನು ಅವರು ಹಿಡಿತಾ ಇದ್ದಾರೆ, ಹಿಡಿಯುವಂತಿಲ್ಲ. ಲ್ಯಾಂಡ್ ಮಾಫಿಯಾದವ್ರ ಜೊತೆ ಶಾಮೀಲಾದರೆ ಎಷ್ಟೆಷ್ಟು ಜಮೀನು ಪ್ರಕರಣದಲ್ಲಿ ಇವರು ಶಾಮೀಲಾಗಿದ್ದಾರೆ, ಲೇಔಟ್ ಪ್ರಕರಣದಲ್ಲಿ ಇವರು ಇರ್ತಾರೆ, ಗುಂಡಾಗಳ ಜೊತೆ ಇವರು ಸಾಥಿದೆ, ರಾಜಕಾರಣಿಗಳ ಜೊತೆ ಇವರ ಬಾಂಧವ್ಯ ಅತಿ ಗಾಢವಾಗಿದೆ. ಅಂದರೆ ನ್ಯಾಯ ಎಲ್ಲಿದೆ? ಆ ನ್ಯಾಯ ಕೇಳೋದು KRS ಪಕ್ಷದ ತಪ್ಪ? ಕರ್ನಾಟಕದಲ್ಲಿ ಈ ಅವರೇ ಪ್ರಥಮರು. ಮುಂದೆ ಸರ್ಕಾರ ಬಂದರೂ ಕೂಡ ಅಡ್ಡಿ ಇಲ್ಲ, ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳು ಏನು ಮಾಡುವಂತಿಲ್ಲ. ಏನು ಪ್ರಾದೇಶಿಕ ಪಕ್ಷಗಳಿವೆ, ಅವು ಏನಾದರೂ ನಮ್ಮ ರಾಜ್ಯವನ್ನು ಸುಧಾರಣೆ ಮಾಡಲಿಕ್ಕೆ ಅವರೇ ಮುಂದೆ ಬರ್ಬೇಕೀಗ. JDS ಪಕ್ಷ ಏನೋ ಇತ್ತು, ಆದರೆ ಸರಿಯಾಗಿ ಕೆಲಸ ಮಾಡಲಿಲ್ಲ. ಯಾರ ಜೊತೆ ಹೊಂದಾಣಿಕೆ ಆಗಬೇಕು ಅಥವಾ ಆ ರೀತಿ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಇಂಡಿಪೆಂಡೆಂಟಾಗಿ ಇರ್ಬೋದಿತ್ತು, ಅವರು ಇನ್ನಷ್ಟು ಸಾಧನೆಯನ್ನು ಮಾಡ್ಬೋದಿತ್ತು. ಜನ ನೋಡ್ತಾ ಇದ್ರು. ಜನ ಈಗ ಪ್ರಾದೇಶಿಕ ಪಕ್ಷಗಳು ನೋಡ್ತಾ ಇದ್ದಾರೆ. ರಾಷ್ಟ್ರೀಯ ಪಕ್ಷಗಳ ಕಡೆ ಯಾರಿಗಂತ ಕೇಳೋರು ನೀವು? ದೊಡ್ಡ ಪಕ್ಷ ಅಂತ ಹೇಳ್ತಾರೆ. ಒಟ್ಟಾರೆ KRS ಪಕ್ಷಕ್ಕೆ ಜಯವಾಗಲಿ. ನಾವು 24x7 ನಿಮ್ಮ ಒಂದು ಸಪೋರ್ಟ್ಗೆ ನಾವಿದ್ದೇವೆ. ಮಹಾಂತೇಶ ಮಂಟೋರ್ ನಿಜ ಹೇಳೋದು ಕಾಲ ಇಲ್ಲ ಸರ್, ಸುಳ್ಳು ಹೇಳುವ ಜೀವನ ಮಾಡೋರು ಇಲ್ಲ. ಸತ್ಯಗೆ ಕಾಲಿದೆ, ಇದೆ. ಸತ್ಯಕ್ಕಾಗಿ ನಮ್ಮ ಹೋರಾಟ ನಿರಂತರ. KRS ಪಕ್ಷಕ್ಕೆ ಜಯವಾಗಲಿ. ಕರ್ನಾಟಕದಲ್ಲಿ KRS ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಶುಭವನ್ನು ಹಾರೈಸ್ತೇವೆ. KN ಜಗದೀಶ್ ನ್ಯಾಯಾಧೀಶರು ಒಂದು ವಿಡಿಯೋ ಮಾಡಿದರು KRS ಪಕ್ಷಕ್ಕೆ ಬೆಂಬಲ ಕುರಿತು. ನಮ್ಮ ಬೆಂಬಲ ಕೂಡ ಅವರಿಗೆ ಇದೆ. ನಮಸ್ಕಾರ.